ನಿನ್ನಯ ಸ್ಪರ್ಶಕ್ಕೆ ಆದೆ ಗಂಧರ್ವ ನಾನು, ಚಿಲ್ಲರೆ ಮಾತಿಗೆ ಈಗ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MJ ಸಿರಿ ವ್ಲಾಗ್. ಸೊ ಈ ವ್ಲಾಗ್ ಬಂದ್ಬಿಟ್ಟು ಕುರುಡುಮಲೈ ಗಣೇಶ ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ಮೇ ಬಿ ಎಲ್ಲರೂ ನೋಡಿರ್ತೀರ ಆ ದೇವಸ್ಥಾನ, ಬಿಕಾಸ್ ತುಂಬ ಟ್ರೆಂಡಿಯಾಗಿದೆ. ಆ್ಯಂಡ್ ನಾವು ಮುಂಚೆ ಒಂದ್ಸಲಿ ಹೋಗಿದ್ರಿ ಲಾಸ್ಟ್ ಮಂತೆ. ಈ ಮಂತ್ ಮತ್ತೆ ಹೋಗ್ತಾಯಿದ್ರಿ. ನಾವೇನೋ ಬೇಡ್ಕೊಂಡಿದ್ರಿ, ಸೊ ಹಾಗಾಗಿ ಮತ್ತೆ ಅದಾದರೆ ಬರ್ತೀವಿ ಅಂತ ಅಂದ್ಕೊಂಡಿದ್ರಿ. ಸೊ ಹಾಗಾಗಿ ಹೋಗ್ತಾ ಇದ್ದೀರಿ ನಾವು ದೇವಸ್ಥಾನಕ್ಕೆ. ಫಸ್ಟ್ ಟೈಮ್ ಹೋದಾಗ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಟ್ ನಾನು ಶಾರ್ಟ್ಸಲ್ಲಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೆ. ಬ್ಲ್ಯಾಕ್ ಡ್ರೆಸ್ಸು, ನೀವು ಯಾರಾದರೂ ಆ ಬ್ಯಾಕ್ಗ್ರೌಂಡನ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದು ಅದೇ ದೇವಸ್ಥಾನ ಅಂತ. ಸೊ ನಾವು ಹೋಗ್ಬೇಕಾದ್ರೆ ದೇವರದು 15 ಫೀಟಲ್ಲಿರೋದು 12 ಫೀಟಲ್ಲಿರೋ ದೇವರು ಗಣೇಶ. ಸೊ ಹಾಗಾಗಿ ಅದಕ್ಕೆ ಅಂತ ಹಾರ ಮತ್ತು ಪೂಜಾ ಸಾಮಾನೆಲ್ಲ ತೊಗೊಂಡ್ರಿ. ಆ್ಯಂಡ್ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದ್ರಿ. ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಆನ್ ದ ವೇ ಬ್ರೇಕ್ಫಾಸ್ಟ್, ಹೈವೇಯಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆ್ಯಂಡ್ ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿದ್ದು ದೇವಸ್ಥಾನಕ್ಕೆ. ದೇವಸ್ಥಾನ 5000 ಇಯರ್ಸ್ ಓಲ್ಡು ಆ್ಯಂಡ್ 4th ಸೆಂಚುರಿ ಆರ್ 5th ಸೆಂಚುರಿಯಲ್ಲಿ ಮಾಡಿರೋದು. ಆ್ಯಂಡ್ ತುಂಬ ಚೆನ್ನಾಗಿದೆ, ತುಂಬ ಸತ್ಯ ಕೂಡ. ಎಲ್ಲರೂ ಹೋಗ್ತಾರೆ. ಯಾರೆಲ್ಲ ನೀವು ಹೋಗಿ ವಿಸಿಟ್ ಮಾಡಬೇಕು ಅಂತಿದ್ದೀರಾ, ದೇವರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನು ಮತ್ತು ದೇವಸ್ಥಾನ ಹೆಸರು ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲಾವಿಲ್ಲ. ಸೊ ಹಾಗಾಗಿ ಗೂಗಲ್ ಪಿಕ್ಚರ್ನ ಡೌನ್ಲೋಡ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಸೊ ಇದು ಆ ದೇವರು ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲೊಂದು ಫಿಲಮ್ ಆ್ಯಕ್ಟರ್ ಕೂಡ ಬಂದಿದ್ದರು. ಆ ಫಿಲಮ್ ಆ್ಯಕ್ಟರ್ ಹೆಸರು ಬಂದ್ಬಿಟ್ಟು ಹೇಮಾ ಚೌಧರಿ. ಒಬ್ಬೊಬ್ಬರಿಗೆ ಅವರು ಬೇಗ ಗುರ್ತು ಸಿಗೋದು ಅಮೃತ ವರ್ಷಿಣಿ ಸೀರಿಯಲಿಂದ. ಸೊ ಸಿಕ್ಕಿದ್ರು. ಸೊ ಅವ್ರ ಜೊತೆ ಪಿಕ್ಚರೆಲ್ಲ ತೊಗೊಂಡ್ರಿ. ತುಂಬ ಚೆನ್ನಾಗಿ ಮಾತಾಡೋದು, ವೆರಿ ಸ್ವೀಟ್ ಹಾರ್ಟೆಡ್. ನನಗಂತೂ ತುಂಬ ಇಷ್ಟ ಆಯಿತು. ಅವ್ರು ಏನು ಮಾತಾಡೋದು ಅಂತ ಕೇಳಿಸ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಸೊ ನೀವು ನೋಡಿದ್ರಿ, ಅವ್ರಿಗೆ ನಮ್ಮ ಫ್ಯಾಮಿಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವ್ರು ಹೇಳಿದ್ರು ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಅಂತ. ಸೊ ನನಗೂ ಇಷ್ಟ ಆಯಿತು ಅವ್ರನ್ನ ಮೀಟ್ ಮಾಡಿದ್ದು, ಅವ್ರ ಜೊತೆ ಮಾತಾಡಿದ್ದು. ಆ್ಯಂಡ್ ಮದುವೆ ಆಗಿದೆಯಾ ಅಂತ ಕೇಳಿದ್ರು. ನಾವು ಇಲ್ಲ ಅಂದ್ರಿ, ಇನ್ನೂ ಓದ್ತಾ ಇದ್ದೀರಿ ಮಾಸ್ಟರ್ಸು ಅಂತ ಹೇಳ್ರಿ. ಆ್ಯಂಡ್ ಅವರು ಮದುವೆ ಆದಮೇಲೆ 1 ಟಿಪ್ಸ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಆ ಟಿಪ್ಸ್ ಕೂಡ ಕೊಟ್ಟರು. ಟಿಪ್ಸ್ ಏನು ಅಂತ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮಮ್ಮ ಹೇಳಿದ್ರು, ಆ ಥರ ಅಷ್ಟು ದೊಡ್ಡವ್ರ ಹತ್ರ ಎಲ್ಲ ಆಶೀರ್ವಾದ ತೊಗೊಂಡ್ರೆ ನಮಗೂ ಒಳ್ಳೆಯದು ಅಂತ. ಸೊ ಹಾಗಾಗಿ ಅವ್ರ ಹತ್ರ ಆಶೀರ್ವಾದ ನಾನು ನನ್ನ ತಂಗಿನೂ ತೊಗೊಂಡ್ರಿ. ಒಂಥರ ಬ್ಲೆಸ್ಡ್ ಅನಿಸ್ತಾಯಿತ್ತು. ಅವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ರಿ. ಇದು ನೆಕ್ಸ್ಟ್ ನಾವು ಹೋಗಿದ್ದು ಬಂದುಬಿಟ್ಟು ನಮ್ಮ ಸೈಟ್ ನೋಡೋಕ್ಕೋಸ್ಕರ. ತುಂಬ ವರ್ಷ ಆಗೋಗಿತ್ತು ಅಲ್ಲಿ ಹೋಗಿ, ಸ್ವಲ್ಪ ಪೇಪರ್ಸ್ ಚೆಕ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅದ್ರದ್ದು ವಿಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಕೃಷ್ಣ ಜನ್ಮಾಷ್ಟಮಿದ್ದು ಅದೆಲ್ಲ ಇದೆ, ನೋಡಿ. ಮಮ್ಮಿ ಸೋತೋಗಿದ್ಯಾ? ಪಪ್ಪ ಸೋತೋಗಿದ್ದ ಮಮ್ಮಿ. ಪಪ್ಪ ಹೇಳಿದೆ ಕರೆಕ್ಟ್ 181. ಪಪ್ಪ ಈ ಫೋಟೋಸ್ ನೋಡ್ಬಿಡು, ಇದು ಓಕೆ ಅಂದರೆ ಇದೆ ಕಳ್ಸ್ಕೊಡ್ತೀನಿ. ಪಪ್ಪ ವಿಡಿಯೋಸ್ ಇಲ್ಲಿ ಮಾಡ್ರಿ, ರೀಲ್ಸು. ಆ್ಯಂಡ್ ಅಲ್ಲಿ ಎಲ್ಲ ಪೇಪರ್ಸ್ ಎಲ್ಲ ಚೆಕ್ ಮಾಡಿ. ಆ್ಯಂಡ್ ಸೈಟ್ ತುಂಬ ಗಿಡಗಳು ಬೆಳ್ಕೊಂಬಿಟ್ಟಿತ್ತು. ಸೈಟ್ ನಂಬರ್ ಕೂಡ ಕಾಣಿಸ್ತಾ ಇರ್ತೀರ. ಸೊ ಹಾಗಾಗಿ ಎಲ್ಲ ಕನ್ಫ್ಯೂಸ್ ಆಗಿತ್ತು. ನಮ್ಮಮ್ಮ ಚಾಲೆಂಜ್ ಹಾಕಿದ್ರು. ನಮ್ಮಪ್ಪ 181 ಅಂತ, ನಮ್ಮಮ್ಮ 171 ಅಂತ. ಸೊ ಲಾಸ್ಟಲ್ಲಿ ನಮ್ಮಪ್ಪನೇ ಗೆದ್ದಿದ್ದು. ಆ್ಯಂಡ್ ಅಲ್ಲಿಂದ ಬಂದಾದಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ರು ನಮ್ಮಮ್ಮ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಮಾರಮ್ಮ ದೇವಸ್ಥಾನಕ್ಕೆ. ಎಲ್ಲರೂ ಯಾರೆಲ್ಲ ನನ್ನ ಚಾನೆಲ್ನ ಮುಂಚೆಯಿಂದ ನೋಡ್ತಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ.
ನಮಗೆ ಮಾರಮ್ಮ ಅಂದರೆ ತುಂಬ ಇಷ್ಟ, ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಸೊ ಹಾಗಾಗಿ ನಾವು ಮಾಲೂರಿಗೆ ಹೋದಾಗೆಲ್ಲ ದೇವ್ರ ದರ್ಶನ ಮಾಡ್ತೀವಿ. ಆ್ಯಂಡ್ ಅಲ್ಲೂ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿದ್ರಿ. ಒಂಥರ ಪೀಸ್ ಅನಿಸುತ್ತೆ ದೇವ್ರನ್ನ ನೋಡಿದ್ರೆ, ಆ ದೇವ್ರನ್ನ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಅದಾದಮೇಲೆ ಅಲ್ಲಿ ಪ್ರಸಾದ ಕೂಡ ಹಾಕ್ತಾರೆ. ಈ ಥರ ಧರ್ಮಸ್ಥಳದಲ್ಲಿ ಹೇಗೆ ಊಟ ಹಾಕ್ತಾರೆ, ಅಲ್ಲೂ ಕೂಡ ಅದೇ ಥರ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ನಮ್ಮ ಗೆಸ್ಟ್ ಹೌಸ್ಗೆ ಹೋದ್ರಿ. ಬಟ್ ಅಲ್ಲಿನ ವೀಡಿಯೋ ಡಿಲೀಟ್ ಆಗೋಗಿದೆ, ಸೊ ಹಾಗಾಗಿ ಆ್ಯಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಆಮೇಲೆ ಅಲ್ಲಿಂದ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನಮ್ಮ ಅಮ್ಮಮ್ಮ ತಾತ ಮನೆಗೆ ಹೋದ್ರಿ. ಆ್ಯಂಡ್ ಎಲ್ಲರೂ ಡಿನ್ನರ್ ಅಲ್ಲೇ ಮಾಡ್ತೀವಿ. ನಮ್ಮ ಅಮ್ಮಮ್ಮ ಅಡುಗೆ ಮಾಡಿದರು. ನೈಟ್ ಒಂದು ವಾಕಿಗೆ ಅಂತ ಎಲ್ಲರೂ ಆಚೆ ಹೋಗಿದ್ರಿ. ಆಮೇಲೆ ಸಂಡೇ ಅಲ್ಲೇ ಇದ್ದು ಗೆಸ್ಟ್ ಹೌಸಲ್ಲಿ ನಾನ್ ವೆಜ್ ಎಲ್ಲ ಮಾಡಿಬಿಟ್ಟು ಸಂಡೇ ಈವ್ನಿಂಗ್ ಬಂದ್ರಿ ನಾವು. ಈವ್ನಿಂಗ್ ಬಂದು ಮಂಡೇ ಕೃಷ್ಣ ಜನ್ಮಾಷ್ಟಮಿ, ನಾವೆಲ್ಲ ಹಬ್ಬನೂ ಸೆಲೆಬ್ರೇಟ್ ಮಾಡ್ತೀರಿ. ಸೊ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಗೋಸ್ಕರ ಎಲ್ಲ ರಂಗೋಲಿ ಎಲ್ಲ ಹಾಕಿ ನೈಟ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಡ್ತೀರಿ. ಸೊ ದಟ್ ಬೆಳಗ್ಗೆ ನಾವು ಬೇಗ ಪೂಜೆ ಮಾಡ್ತೀರಿ. ಸೊ ಹಾಗಾಗಿ ರಂಗೋಲಿ ಎಲ್ಲ ಹಾಕಿ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ 5:30ಗೆ ಬಂದು ದೇವರಿಗೆ ಕೃಷ್ಣಗೆ ತುಂಬ ಇಷ್ಟವಾದ ಖೀರು ಮತ್ತು ಸಿಂಧು ಮಶ್ರೂಮ್ ಕರಿ ಕೇಳಿದ್ರು. ಸೊ ಹಾಗಾಗಿ ಚಪಾತಿ ಮಶ್ರೂಮ್ ಕರಿ ಮಾಡಿ, ಸೊ ತುಂಬ ಟೇಸ್ಟಿಯಾಗಿತ್ತು. ನಿಮಗೆ ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ರೆಸಿಪಿ ಶೇರ್ ಮಾಡ್ತೀನಿ. ಖೀರ್ದು ಬೇಕಾ ಇಲ್ಲಾಂದರೆ ಮಶ್ರೂಮ್ ಕರಿದು ಎರಡೂ ಬೇಕಂದ್ರೂ ತಿಳಿಸಿ, ಸಪ್ರೇಟಾಗಿ ವೀಡಿಯೋ ಹಾಕ್ತೀನಿ. ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು. ಬೆಳಗ್ಗೆ ಉಪವಾಸ ಇತ್ತು ಕೃಷ್ಣ ಜನ್ಮಾಷ್ಟಮಿಗೆ. ಬೈ ಮಿಸ್ಟೇಕಾಗಿ ಟೇಸ್ಟ್ ನೋಡಿಬಿಟ್ಟೆ, ಸೊ ನನ್ನ ವ್ರತ ಮುಗ್ದೋಯ್ತು. ಬಟ್ ಮಮ್ಮಿನೂ ಸಿಂಧು ಮಾರ್ನಿಂಗ್ ಒಂದು ಹೊತ್ತು ಉಪವಾಸ ಮಾಡಿದ್ರು. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಚಪಾತಿ ಆ್ಯಂಡ್ ಮಶ್ರೂಮ್ ಕರಿ ಮತ್ತು ಖೀರ್ 3 ತೋರಿಸ್ತೀನಿ. ಆ್ಯಂಡ್ ನಾನು ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ನಮ್ಮ ಡ್ಯಾಡಿ ತಿನ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಲೇಜ್ಗೆ ಹೋದೆ. ಆ್ಯಂಡ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಕಾಲೇಜ್ಗೆ ಹೇಗೆ ರೆಡಿಯಾಗಿದ್ದೀನಿ ಅಂತ. ಆ್ಯಂಡ್ ನಾನು ಕಾಲೇಜಿಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ನನ್ನ ಸ್ಟೋರೀಸ್ ಇನ್ಸ್ಟಾ ಅದರಲ್ಲೆಲ್ಲ. ನಾನು ಹೋಗ್ತಿರೋ ಕಾಲೇಜ್ ಬಂದ್ಬಿಟ್ಟು ಈಸ್ಟ್ ಪಾಯಿಂಟ್ ಕಾಲೇಜ್. ನಮ್ಮ ಕಾಲೇಜಲ್ಲಿ ನನ್ನ ಫೇವ್ರೆಟ್ ಸ್ಪಾಟ್ ಅಂದರೆ ಲೋಟಸ್. ಐ ಲವ್ ಲೋಟಸ್. ನನಗೆ ಏನೂ ತುಂಬ ಇಷ್ಟ ಲೋಟಸ್, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಸೆಮಿನಾರ್ ಹಾಲ್ ಇತ್ತು ಆ್ಯಂಡ್ ನಮಗೆ ಸೆಮಿನಾರ್ಸ್ ಇತ್ತು. ಸೊ ಅದಾದಮೇಲೆ ಮನೆಗೆ ಬಂದ್ವಿ. ಆ್ಯಂಡ್ ಅಶ್ವಿನಿ ಆಂಟಿ, ಸ್ಫೂರ್ತಿ ಮತ್ತು ಪಾಪು ಇಷ್ಟು ಜನ ಬಂದಿದ್ದರು. ಎಷ್ಟೊಂದು ಜನಕ್ಕೆ ಡೌಟ್ಸ್ ಇರುತ್ತೆ, ಅಶ್ವಿನಿ ಆಂಟಿ ನಮ್ಗೆ ಹೆಂಗೆ ಗೊತ್ತು, ಸ್ಫೂರ್ತಿ ಹೆಂಗೆ ಗೊತ್ತು ಅಂತ. ಆ್ಯಂಡ್ ಒಂದು ಕ್ಲಾರಿಟಿ ಕೊಡ್ತೀನಿ. ಅಶ್ವಿನಿ ಆಂಟಿ ಬಂದುಬಿಟ್ಟು ನಮ್ಮ ಮಮ್ಮಿಗೆ ಕಸಿನ್. ಹೇಗೆ ಅಂದರೆ ನಮ್ಮ ಅಮ್ಮ ಅವ್ರ ಅಪ್ಪ ತಂಗಿ ಮಗಳು. ಸೊ ಹಾಗಾಗಿ ಕಸಿನ್, ಅತ್ತೆ ಮಗಳಾಗಬೇಕು ಅಶ್ವಿನಿ ಆಂಟಿ. ಆ್ಯಂಡ್ ಸ್ಫೂರ್ತಿಯವ್ರ ಡ್ಯಾಡಿ ಬಂದುಬಿಟ್ಟು ನಮ್ಮ ಡ್ಯಾಡಿಗೆ ಕಸಿನ್ ಆಗಬೇಕು. ಸೊ ನಮ್ಗೆ ಎರಡೂ ಕಡೆ ರಿಲೇಟಿವ್. ಆ್ಯಂಡ್ ನಾನು ಸ್ಫೂರ್ತಿ ಕೂಡ ತುಂಬ ಕ್ಲೋಸ್. ಮೇ ಬಿ ನಿಮ್ಗೆಲ್ರಿಗೂ ಡೌಟ್ ಕ್ಲಿಯರ್ ಆಗಿದೆ ಅನಿಸುತ್ತೆ. ತುಂಬ ಜನ ಕೇಳ್ತಾರೆ, ಸ್ಫೂರ್ತಿ ಅವ್ರು ನಿಮ್ಗೆ ಹೆಂಗೆ ಗೊತ್ತು ಅಂತ. ಸೊ ನಿಮ್ಮೆಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀರಿ. ನಾವೆಲ್ಲ ಒಂದು ಕಸಿನ್ಸು. ಬಟ್ ನಾವು ತುಂಬ ಫೋಟೋಸ್ ಹಾಕೋದಿಲ್ಲ. ಬಟ್ ಸಿಕ್ಕಿದಾಗ ವೀಡಿಯೋಸು ಫೋಟೋಸ್ ಎಲ್ಲ ಇಟ್ಕೊತೀನಿ. ಆಂಟಿನೂ ಮತ್ತು ಸ್ಫೂರ್ತಿ ಮನೆಗೆ ಬಂದಿದ್ದರು. ನಾವೇ ಇನ್ವೈಟ್ ಮಾಡಿದ್ರಿ ಕೃಷ್ಣ ಜನ್ಮಾಷ್ಟಮಿಗೆ. ತುಂಬ ಖುಷಿ ಆಯಿತು. ಆಂಟಿನೂ ಸ್ಫೂರ್ತಿ ಎಲ್ಲರೂ ಬಂದಿದ್ದು. ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ರೀಲ್ಸ್ ಮಾಡಿದ್ವಿ. ಆಲ್ರೆಡಿ ಅವಳ ಇನ್ಸ್ಟಾ ಪೇಜಲ್ಲಿ ನೋಡಿರ್ತೀರ ನೀವು, ಇಲ್ಲ ನನ್ನ ಇನ್ಸ್ಟಾ ಪೇಜಲ್ಲಿ ನೋಡಿರ್ತೀರ. ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರಿ. ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಫುಲ್ ಜೋಕ್ಸಾಗಿ ಮಾತಾಡ್ಕೊಂಡಿರ್ತೀರಿ. ಆ್ಯಂಡ್ ಅದು ಅವತ್ತಿಂದ ವ್ಲಾಗ್ ಆಗಿತ್ತು. ಆ್ಯಂಡ್ ಮಂಡೇದು. ಆ್ಯಂಡ್ ಇದು ಟ್ಯೂಸ್ಡೇ ವ್ಲಾಗು. ನಮ್ಮಪ್ಪ ಮಾರ್ನಿಂಗೇ ನಾನ್ ವೆಜ್ ತಂದುಬಿಡಿದ್ರು. ಸಂಡೇನೂ ತಿಂದಿಲ್ಲ, ಮಂಡೇನೂ ತಿಂದಿಲ್ಲ, ಅಟ್ಲೀಸ್ಟ್ ಟ್ಯೂಸ್ಡೇ ತಿನ್ನೋಣ ಅಂದ್ಬಿಟ್ಟು ಮಟನ್ನು ಮತ್ತು ಎಗ್ಸ್ ತಂದಿದ್ರು. ಆಮೇಲೆ ಕಬಾಬಿಗೆ ತಂದಿದ್ರು. ಸೊ ನಾನು ಮಾರ್ನಿಂಗ್ ಲೈಟ್ ಫುಡ್ಡಾಗಿ ಸಲಾಡ್ ಮಾಡಿದ್ದೆ ಬ್ರೊಕ್ಲಿ ಇದ್ದಲ್ಲಿ ವಿತ್ ಕಾರ್ನ್. ಅದ್ರ ರೆಸಿಪಿ ಬೇಕಂದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ರೆಸಿಪಿ ಹಾಕೋದೇ ಮರ್ತೋಗ್ಬಿಟ್ಟೆ, ವೀಡಿಯೋ ಮಾಡೋದು ಫೋನ್ ಇಟ್ಬಿಟ್ಟು ವೀಡಿಯೋನೇ ಆಗಿಲ್ಲ. ಸೊ ಅದಾಗಿತ್ತು. ಲೈಟ್ ಫುಡ್, ಕ್ಯಾರೆಟು, ಸೌತೆಕಾಯಿ ಮತ್ತು ಸಲಾಡ್, ಇಷ್ಟೇ ಫುಡ್ ನಂದು. ಆ್ಯಂಡ್ ಕ್ಲಾಸಲ್ಲಿ ಸೆಮಿನಾರ್ ಮುಗ್ದಾದ್ಮೇಲೆ ಆ್ಯಕ್ಟಿವಿಟೀಸ್ ಇತ್ತು, ಅಂದರೆ ಗೇಮ್ಸ್ ಸ್ವಲ್ಪ 1 hour ಏನೋ ಸೆಷನ್ ಇತ್ತು ಅಷ್ಟೇ ಅದಕ್ಕೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.